ಹರಿ ಶ್ರೀನಿವಾಸ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಲ್ಗಿ ಕಪಲ್ಸ್. ಸೊ ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಇವತ್ತು ನಾವು ಅನಾರಸ ಮಾಡ್ತಾ ಇದ್ದಾರೆ ಮಾಮಿ. ಸೊ ಯಾವ ಥರ ಮಾಡ್ತಾ ಇದ್ದಾರೆ, ಆಮೇಲೆ ಎಷ್ಟು ದಿನ ಇಡ್ಬೋದು ಅದನ್ನು, ಇವಾಗ ಅಧಿಕ ಮಾಸ ಬಂದಿರೋದ್ರಿಂದ ಸೊ 33 ಅಪೂಪದಾನವನ್ನು ವಿಶೇಷವಾಗಿ ಕೊಡಬೇಕಾಗ್ತದೆ. ಸೊ ಯಾಕೆ ಕೊಡಬೇಕು, ಹೇಗೆ ಮಾಡಬೇಕು ಅಂತ ಅಂದ್ಕೊಂಡು ಕೇಳೋಣ ಬರ್ರಿ. ಮಾಮಿ ನಮಸ್ಕಾರ. ಏನು ಮಾಡ್ಲಿಕ್ಕತ್ತೀರಿ ಇವತ್ತು? ಅದೇ ಅನಾರಸ್ ಮಾಡೋಣ ಅಂದ್ರೆ ಇವತ್ತು ಮಾಡಿಟ್ರೆ ಒಂದು ವಾರದಾಗ ಒಂದು ಸ್ವಲ್ಪ ಎಣ್ಣೆಗಿನೆಲ್ಲ ಹೇಳ್ಕೊತಾ ಅಂದ್ಕೊಂಡು ಹಾಂ, ಅನಾರಸ್ ಮಾಡ್ಲಿಕ್ಕೆ ರೆಡಿ ಮಾಡ್ಲಿಕ್ಕೆ. ಇದು ಅನಾರಸದ ಹಿಟ್ಟ? ಇದು ಅನಾರಸ್ ಹಿಟ್ಟಿದು. ಹೆಂಗೆ ಮಾಡ್ಕೊಂಡಿರಿ ಇದನ್ನು? ಇದು ಅಕ್ಕಿ ಮೊದಲು 3 ದಿವಸ ನೆನೆಸ್ದೇವ. ನೆನೆಸಿ 4ನೇ ದಿವಸ 3ನೇ ದಿವಸ ಸಾಯಂಕಾಲ ಎಲ್ಲ ತೊಳೆದು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಒರೆಸ್ದೆ. ಒರೆಸಿ ಒಂದು 10 ನಿಮಿಷ ಬಿಟ್ಟು ಅಕ್ಕಿ ಹಿಂಗೆ ಹಿಡಿದ್ರೆ ಅಕ್ಕಿ ಹಿಂಗೆ ಮುದ್ದೆ ಆದ್ರೆ ಸಾಕು ಅಕ್ಕಿ. ಆಮೇಲೆ ಇದು ಗ್ರೈಂಡರ್ಗೆ ಹಾಕೊಂಡೆ. ಗ್ರೈಂಡರ್ಗೆ ಹಾಕೊಂಡು ಪಿಟ್ಟೆ ಜಡ್ಡಿ ಇರ್ತದಲ್ಲ, ಸಣ್ಣದೊಂದು ಮೈದಾ ಜಡ್ಡಿ, ಮೈದಾ. ಅದರಲ್ಲಿಂದ ಒಂದು ಸಲ ಮಾಡಿ ಹಿಡ್ಕೊಂಡೆ. ನೆಕ್ಸ್ಟ್ ಮತ್ತೊಂದು ಸಲನೂ ಹಿಡ್ಕೊಂಡೆ, 2 ಸಲ ಹಿಡ್ಕೊಂಡೆ. ಹಿಡ್ಕೊಂಡು ಅದಕ್ಕೆ ಎಷ್ಟು ಅಕ್ಕಿ ಇದೆ, ಈಗ ನಾನು 2 kg ಅಕ್ಕಿ ಹಾಕಿದ್ದೆ, 2 kg ಬೆಲ್ಲ. ಅಂದ್ರೆ ಎಷ್ಟು ಹಾಕಿರ್ತೀವಿ ಅಷ್ಟು ಸಮ ಬೆಲ್ಲ ಸಮ ಬೆಲ್ಲ. ಇವಾಗ ಒಂದೇ ಗ್ಲಾಸ್ ಹಾಕಿದ್ವಿ ಅಂದ್ರೆ ಒಂದು ಗ್ಲಾಸ್, ಒಂದೇ ಗ್ಲಾಸ್, 2 ಗ್ಲಾಸ್ ಹಾಕಿದ್ರೆ 2 ಗ್ಲಾಸ್ ಅಕ್ಕಿ ಎಷ್ಟು ಬರೋ ಅಷ್ಟು ಬೆಲ್ಲ. ಅದು ಹಿಟ್ಟಿನಾಗ ಬೆಲ್ಲ ಕಲಿಸಿ ಅದೊಂದು ಸಲ ಗ್ರೈಂಡ್ ಮಾಡಿ ಇಟ್ಟಿದ್ದೆ. ಅದು ಹಿಟ್ಟೆ ಈಗ 1 ವಾರ 10 ದಿವಸ ಆಯ್ತು. ಅಷ್ಟು ದಿನ ಬಿಡ್ಬೇಕು? ಅದು ಸ್ವಲ್ಪ ಚಲೋ ಹಿಟ್ಟು ಹೊಂದ್ಕೋಬೇಕು. ಅದು ಆಗಿಂದಾಗೆ ಮಾಡೋಕ್ಕಿಂತ ಎಷ್ಟು ಹಿಟ್ಟು ನೆನೀತು ಅಷ್ಟು ಹೌರ್ಗ ಅಷ್ಟು ಉಬ್ಬಿಕೊಂಡು ಬರ್ತಾವೆ ಚೆಂದಾಗಿ. ಸರಿ ಸರಿ. ಅದು ಈಗ ಇದು ಇವತ್ತೇನ ಈಗ ಇದು ಹಿಂಗಾಗ್ಯದ ನೋಡಿ. 10 ದಿವಸ ಹಿಟ್ಟಿದು, ಇದು 10 ದಿವಸ ಹಿಟ್ಟು, 10 ದಿವಸ ಹಿಟ್ಟು. ಇದ್ರಾಗ ಏನದ, ಈಗ ನಾವು ಇದು ಹಾಳು ಪುಡಿ ಅದಲ್ಲ, ಇದೇನು ಮಾಡ್ಲಿ ಬರಂಗಿಲ್ಲ. ಇದು ಬಾಳೆಹಣ್ಣು ಕಲಿಸ್ಬೇಕು. ಇದು ಅಂದ್ರೆ ನೀರಿಗೆ ಏನು ಮಿಕ್ಸ್ ಮಾಡಂಗಿಲ್ಲ, ಮಡಿಯಲ್ಲಿ ಇರ್ತದಲ್ಲ ನೀರು ಏನು ಮುಟ್ಟಿಸ್ಬಾರ್ದು. ಇದಕ್ಕೆ ನಮ್ಗೆ ಎಷ್ಟು ಬೇಕು ಅಷ್ಟಷ್ಟೇ ಹಣ್ಣು ಕಲಿಸ್ಕೊಂಡು ಮಾಡ್ಕೋತ ಗಸಗಸಿ ತಟ್ಟಬೇಕು. ಇದಕ್ಕೆ ಗಸಗಸಿನ ಗಸಗಸಿ ತಟ್ಟಿ ಕರಿಯೋದು. ಗಸಗಸಿನ ಯಾಕೆ ತಟ್ಟಬೇಕು ಅಂತೇನ್ರಿ? ಅದೇನು ಇಲ್ಲ ಅಂದ್ರೆ ಇದಕ್ಕೆ ಗಸಗಸಿ ಯಾಕಂದ್ರೆ ಎಷ್ಟು ಗಸಗಸಿ ಅನಾರಸಕ್ಕೆ ಹತ್ತದವ ಅಷ್ಟು ದಿವಸ ನಾವು ಸ್ವರ್ಗದಾಗಿರ್ತೇವಂತ. ಅದಕ್ಕೆ ಮೈ ತುಂಬ ಚಂದ ತಟ್ಟಬೇಕು. ಗಸಗಸಿ ಒಳಗೆ ಬಹಳಷ್ಟು ಹತ್ತಬೇಕು. ಅದಕ್ಕೆ ಅದು ಅಷ್ಟು ಮಾಡಿ 33 ಅಧಿಕದಾಗ ದಾನ ಕೊಡ್ಬೇಕು. ವಿಶೇಷ ಪುಣ್ಯ ಅಂತ. ಪ್ರತಿ ವರ್ಷ ಕೊಡ್ಬೇಕಾ ಅಥವಾ ಒಂದು ವರ್ಷ ಕೊಟ್ಬಿಟ್ರೆ ಸಾಕ? ಪ್ರತಿ ಸಲ ನಮ್ಮ ಜೀವಮಾನ ಇರೋ ತನಕ ಕೊಡ್ಬೇಕು. ಜೀವನದಾಗ 1 ಸಲ 33 ತಟ್ಟಿ 33 ಅನಾರಸ 33 ಮಂದಿಗೆ ಬ್ರಾಹ್ಮರಿಗೆ ದಕ್ಷಿಣ ಸಮೇತ ಕೊಡ್ಬೇಕು. ಅದೇನೋ ಬಂಗಾರದ ಕಡ್ಡಿ ಅಂತೇನೋ ಹೇಳ್ತಿದ್ರಲ್ಲ, ಅದೇನದು? ಅದು ಒಂದು ಅನಾರಸಗೆ ಅದು ಒಂದಿಷ್ಟು ಬಂಗಾರ ಕಡ್ಡಿ, ಸಣ್ಣದಿಷ್ಟು ಕಡ್ಡಿ ಮಾಡಿ ಅದಕ್ಕೆ ಮುತ್ತು ಚುಚ್ಚಬೇಕು. ಮುತ್ತು ಚುಚ್ಚಿ ಅದು ಒಂದು ಅನಾರಸ್ ಮೇಲೆ ಹಿಂಗೆ ಇಡಬೇಕು, ಚುಚ್ಚಬೇಕು. ಅನಾರಸ್ ಮಾಡಿದ್ರೆ ನಾನು ತೋರಿಸ್ತೀನಿ. ಅದು ಇಟ್ಟು ಒಬ್ರಿಗಾದ್ರೂ ದಾನ ಕೊಡ್ಬೇಕು. ಅದು ಎದಕ್ಕೆ, ಅದೇನು ಇದ್ರೊಳಗರ ಎದಕ್ಕೆ ಹಂಗೆ ಕೊಡಬೇಕು? ಅದು ಭಾಳ ವಿಶೇಷ ಪುಣ್ಯ ಅಂತ. ಬಂಗಾರ ಸಮೇತ ಮುತ್ತು ಸಮೇತ ದಾನ ಕೊಡೋದು ವಿಶೇಷ ಪುಣ್ಯ ಅಂತದು. ಕೊಡಲೇಬೇಕು ಅದು. ಯಾರ್ಯಾರು ಈಗಂತೂ ನಾವೆಲ್ಲ ಈಗ ಒಂದು 30 ವರ್ಷದ ಕೆಳಗೆ ಕೊಟ್ಟೇವನ್ಕೋ. ಆಗ ಎಷ್ಟಿತ್ತು, ಒಂದು 4,000 5,000 ಬಂಗಾರ ಇತ್ತು. ಅವಾಗ ಒಂದಿಷ್ಟು ತಂತಿಗೆ 100-200 ರೂಪಾಯಿ ಬಿದ್ದಿತ್ತು ಅಷ್ಟೇ. ಅದೊಂದು ಮುತ್ತು ಅದಿಟ್ಟು ಕೊಡ್ತೀವಿ. ಈಗಿನ ಅನುಕೂಲ ಅದೇನದು, ಏನು ದಾನ ಮಾಡಿದ್ರೆ ಪುಣ್ಯ ಜಾಸ್ತಿ ನೋಡು. ಒಂದೇ ಹೇಳ್ಬೇಕು, ಅವ್ರವ್ರ ಅನುಕೂಲ, ಅವ್ರವ್ರ ಯೋಗ್ಯತೆ ಮಾಡ್ಬೇಕಂತ ಕೆಲವೊಂದು ಸಂಪ್ರದಾಯವ. ಅದು ಯೋಗ್ಯತೆ ಇಲ್ಲ ಅಂದ್ರೆ ಅದೇನು ಸಾಲ ಮಾಡಿ ಮಾಡ್ಬೇಕು ಅಂತ ಎಲ್ಲಿ ಹೇಳಿಲ್ಲ. ನಮ್ಮ ಯೋಗ್ಯತೆ ದೇವ್ರಿಗೆ ಗೊತ್ತಿರ್ತೀವಿ ಏನದ ಅನ್ನೋದು. ನಮ್ಮ ಯೋಗ್ಯತೆ ಬೇಕಾದ್ರೆ ಮಾಡ್ಬೇಕು ಅಷ್ಟೇ. ಹೌದಾ? ಈಗ ಇದು ಕಲಿಸಿ ತೋರಿಸ್ತೀನಿ. ಹಿಟ್ಟು ಕಲಿಸಿ ತೋರಿಸ್ತೀರಾ? ಸರಿ. ಈಗ ನಾವು ಈಗಿಷ್ಟು ಸ್ವಲ್ಪ ಕಲಿಸಿ ತೋರಿಸ್ತೀನಿ. ತೋರಿಸಿ ಆಮೇಲೆ ಎಲ್ಲ ಕಲಿಸ್ತೀನಿ ಅಂತ ಅಂದ್ರೆ ಇದಕ್ಕೆ ಸರಿ ಆಗ್ತದೆ. ಇಷ್ಟು ಹಿಟ್ಟಿತ್ತು ಅನ್ಕೋ, ಇದ್ರಾಗ ಒಂದು 10 ಅನಾರಸ್ ಹಾಕ್ತಾಯಿದ್ರೆ ಇಷ್ಟೊಳಗೆ 10 ಆಗ್ತಾವೆ. ಸಣ್ಣ ತಟ್ಟಬೇಕಲ್ಲ, ಇದ್ರಾಗ ಒಂದು 10 ಅನಾರಸ್ ಆಗ್ತಾವೆ. ಅದಕ್ಕೆ ಇದಕ್ಕೊಂದಿಷ್ಟು ಬಾಳೆಹಣ್ಣು ಅದು ಸಾಕಾಗ್ತಾವ. ಬಾಳೆಹಣ್ಣು ಯಾವ್ದಾದ್ರು ನಡೀತದೆ? ಸ್ವಲ್ಪ ಹಣ್ಣು ಮೆತ್ತಗಿರ್ಬೇಕು ನೋಡ್ರಿ, ಫುಲ್ ಹಣ್ಣಾಗಿರೋದು. ಹಣ್ಣು ಅಂದರೆ ಕ್ಯೂಚಲಿ ಬರ್ತದೆ. ಗಂಟೆ ಇರಂಗಿಲ್ಲ. ಈ ಥರ ಕ್ಯೂಸ್ಕೊಂಡು ಈಗ ಈ ಥರ ಕೂಡಿಸ್ಬಿಟ್ರೆ ಆಯ್ತು.
ಒಂಚೂರು ಕೈ ಅಂಟ್ಲಿಕ್ಕತ್ತಲ್ಲ ಒಂಚೂರು ಎಣ್ಣೆ ಹಚ್ಕೊಂಡ್ಬಿಟ್ಟೈತಿ. ಯಾವುದೇ ಪದಾರ್ಥ ಕೈಗೆ ಅಂಟ್ಲಿಕ್ಕತ್ತಾರೆ ಎಣ್ಣೆ ಹಚ್ಕೋಬೇಕು ನೋಡಿ. ಯಾವುದೇ ಹಿಟ್ಟಾಗಲಿ ಏನೇ ನಾವು ಮಾಡಬೇಕಾದ್ರೂ ಚಪಾತಿ ಕಲಿಸ್ಬೇಕಾದ್ರೆ ಕೈಗೆ ಅಂಟ್ಲಿಕ್ಕತ್ತಲ್ಲ ಒಂಚೂರು ಹಿಟ್ಟು ಹಚ್ಕೊಂಡ್ಬಿಟ್ಟಾಯ್ತು. ಇಷ್ಟು ಮೆತ್ತಗಿರಬೇಕು. ಇಷ್ಟೇ ಪ್ರಮಾಣ ಸಾಕ? ಇಷ್ಟು ಪ್ರಮಾಣಕ್ಕೆ ತೋರಿಸ್ತೀನಂತೆ ಹೊತ್ತಾಗಂಗಿಲ್ಲ ಅದ್ರಾಗ. ಇಷ್ಟಿರ್ಬೇಕು ನೋಡ್ರಿ. ಅಷ್ಟು ಬಾಳೆಹಣ್ಣಿನಾಗ ಇಷ್ಟು ಕಲಿತು. ಈಗ ಇಷ್ಟು ಹಿಂಗೆ ಮಾಡಿದ್ರೆ ಈಗ ಇದು ಅಂಟಾಗಿಲ್ಲ ಕೈಗೆ. ಇದು ಇಷ್ಟಿರ್ಬೇಕು. ಒಂದಿಷ್ಟು ಹುಳಿ ಹಾಕ್ಬೋದು. ದೊಡ್ಡ ಇಷ್ಟೊಂದೇ ದೊಡ್ಡ ಬರ್ತಾವೆ. ಭಾಳ ಕಡಿಮೆ ಹಾಕಿ ಭಾಳ ಸಣ್ಣ ಆಗ್ತಾವೆ. ಇಷ್ಟಿರಬೇಕು. ಈಗ ಹತ್ತೋದಿಲ್ಲ ಹಿಂಗೆ ಇಷ್ಟಿಷ್ಟಾಗ ನಾವು ಒಂದೇ ಸಲ ಕಲಿಸ್ಕೋಬೋದು. ಅಷ್ಟು ಸ್ವಲ್ಪ ತೋರಿಸ್ತೀನಿ ನಿನಗಷ್ಟೇ. ಈಗ ಇದು ಮಾಡೋದು ತೋರಿಸಿನಂತ. ಈಗ ಇದಕ್ಕೆ ಕಾಗದಕ್ಕೆ ಒಂಚೂರು ಚಂದ ಪೇಪರಿಗೆ ಎಣ್ಣೆ ಹಚ್ಬೇಕು. ಇದು ಹೋಳಿಗೆ ಮಾಡೋ ಪೇಪರ್ ಇದೆ ಇದು. ಅಂದರೆ ಅಂಟುಕೋಂಗಿಲ್ಲ. ಅದಕ್ಕೆ ಚಲೋ ಎಣ್ಣೆ ಹಚ್ಚಿ ಹಿಂಗೆ ತಟ್ಬೇಕು ನೋಡಿ. ಗಸಗಸೆ ಹಚ್ಚಿ ಕೆಳಗೆ ಗಸಗಸೆ ಹಚ್ಚಿ ಈಗ ನಮ್ಗೆ ತೋರಿಸ್ತೀನಂತ. ಒಂದೇ ಕಡೆ ಹಚ್ಬೇಕೇನ್ರಿ? ಒಂದೇ ಕಡೆ ಎರಡು ಕಡೆ ಹಚ್ಚಿ ಬೇಡ. ಇದಾದಲ್ಲ ಇದು ಚಲೋ ಹಿಂಗೆ ಮಾಡ್ಕೊಂಡು ಈಗ ಬತ್ತಬೇಕಿದು. ಇದು ಎಷ್ಟು ಹತ್ತುತ್ತೋ ಅಷ್ಟು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಹಿಂಗೆ ಎಣ್ಣೆ ಹಚ್ಕೊಂಡು ತಟ್ಬಿಟ್ಟು ಕೈಗೆ ಅಂಟಾಗೆಲ್ಲ ಏನಿಲ್ಲ. ಭಾಳ ದಪ್ಪ ಇರಬಾರ್ದ ಒಳಗೆ. ಭಾಳ ತೆಳ್ಳಗೂ ಇರಬಾರ್ದು, ತೆಳ್ಳಗೂ ಇರಬಾರ್ದು. ಮೀಡಿಯಮ್ ಅಂದ್ರೆ ಭಾಳ ಮೀಡಿಯಮ್ ಅದು ಒಂದು ಸೈಜ್ ಅನ್ಕೋ. ಅದು ಭಾಳ ದಪ್ಪಿತ್ತು ಅನ್ಕೋ ಒಳಗೆ ಹಿಟ್ಟಿರ್ತದೆ. ಅದು ಮ್ಯಾಲೆ ಕೆಂಪಾಗಿ ಅನ್ನಿಸ್ತದೆ ಕರ್ದಿದ್ದು. ಒಳಗೆ ಹಿಟ್ಟಿಟ್ಟಿರ್ತದೆ. ಹಸಿ ಹಾಗೆ ಇರ್ತದೆ. ಅದಕ್ಕೆ ತೀರಾ ದಪ್ಪನೂ ಇರಬಾರ್ದು, ತೀರಾ ತೆಳ್ಳಗೂ ಬರಬಾರ್ದು. ತೆಳ್ಳಗೆ ಬರ್ದ್ರೆ ಇದು ಹುಳಿ ಬರೋಂಗಿಲ್ಲ ಅಂತ. ಸ್ವಲ್ಪ ಮೀಡಿಯಮ್ ನೋಡಿ. ಇಷ್ಟು ಹಿಟ್ಟಿಗೆ ನಾನು ಇಷ್ಟು ಮಾಡಿ ನೋಡಿ. ಹಿಟ್ಟಾರೆ ಇಷ್ಟದಲ್ಲ ಹುಳಿಗಳು ಇಷ್ಟಿಷ್ಟೇ. ಮಾಡೋ ಮೆಥಡ್ ಈಸಿ ಅದ ಹಿಟ್ಟಾದ್ಮೇಲೆ. ಬಟ್ ಹಿಟ್ಟು ಮಾಡೋದೇ ಕಷ್ಟ. 10 ದಿನದ ಗಟ್ಲೆ ನೆನೆಸ್ಬೇಕು. ಬಿಟ್ಟು ನೆನೆಸಿ ಆಮೇಲೆ ಮಿಕ್ಸರಿಗೆ ಹಾಕಿ ಮತ್ತೆ ಕಲಸಿಟ್ಟು 3 ದಿವಸ ನೆನಿಬೇಕು. ಆಮೇಲೆ 2 ಸಲ ಹಿಡಿಕೋಬೇಕು. ಅದು ಕರೆಕ್ಟ್ ಪ್ರಮಾಣ. ಇದು ಬೆಲ್ಲ ಹಾಕಬೇಕು. ಕಡಿಮೆ ಆದರೂ ಹೊಡಿತಾವ, ಹೆಚ್ಚಾದರೂ ಬರಂಗೆ ಕರಿಗೆ ಹೋಗ್ತದೆ. ಅದು ಹೆಚ್ಚಾದರೂ ಕರಿಗೆ ಹೋಗ್ತದೆ. ಅದಕ್ಕೆ ಅಳತಿ ಒಂದು ಅಕ್ಕಿ ಇತ್ತು ಅಂದ್ರೆ 1 ಬೆಲ್ಲ ಅಷ್ಟೇ ಲೆಕ್ಕ. 1.5 ಅಕ್ಕಿ ಇತ್ತಂದ್ರೆ 1.5 ಬೆಲ್ಲ ಅಷ್ಟೇ ಲೆಕ್ಕನೇ. ಅದು ಭಾಳ ಮೆಜರ್ಮೆಂಟ್ ಅಂದ್ರೆ ಭಾಳ ಇದ್ರ ಒಂದು ವಿಷಯಕ್ಕೆ ಮೆಜರ್ಮೆಂಟ್ನಾಗ ಭಾಳ ಕರೆಕ್ಟಾಗಿರ್ಬೇಕು. ಇದು ಮಾಡೋದು ಈಜಿ. ಅದು ಮೊದಲು ಪ್ರಿಪೇರ್ ಮಾಡೋದೇ ಅದು ಅಕ್ಕಿ ನೆನೆ ಹಾಕಿ ಇದು ಮಾಡೋದೆಲ್ಲ ಭಾಳ ಕಷ್ಟ. ಒಂದು ಎಲ್ಲ 10-12 ದಿವಸದ ಕೆಲಸ. 3 ದಿವಸ ನೆನಿಬೇಕು, ಒಂದು 8 ದಿವಸ ಇದನ್ನು ಹಿಟ್ಟು ನೆನ್ಕೋಬೇಕು. ಆಮೇಲೆ ಮಾಡಬೇಕು. ಅದು ಮಾಡೋದೇನು ಸರಳ ಅದ. ಆಮೇಲೆ ಯಾಕೆ ಇಷ್ಟು ಲಘು ಮಾಡ್ಲಿಕ್ಕತ್ತದ ಅಂತ ಅನ್ಕೊಂಡು ಹೇಳಿದ್ರೆ ಇದರಿಂದ ಎಣ್ಣೆ ಬಿಟ್ಕೋತದ. ಒಂದು ವಾರ ಆದರೂ ಎಣ್ಣೆ ಬಿಟ್ಕೋತಾನೆ ಇರ್ತದೆ ಇದು. ಸೊ ಆಲ್ರೆಡಿ ಇಡ್ಲಿ ಒಲಿ ಮೇಲೆ ಮಾಡ್ಯಾರ. 2 ಜೊತೆ ಮಾಡಿದ್ದೀನಿ ದಾನ ಕೊಡ್ಲಿಕ್ಕೆ ಅಂತ ಅನ್ಕೊಂಡು ಇಡ್ಲಿ ಒಲಿ ಮೇಲೆ ಮಾಡ್ಯಾರ. ಮಕ್ಕಳೆಲ್ಲ ಕೇಳ್ತಿದ್ರು. ಸೊ ಮಕ್ಕಳಿಗೆ ಅದು ಕೊಡೋದು ಬೇಡ, ಯಾಕಂದ್ರೆ ಇಡ್ಲಿ ಒಲಿ ಮೇಲೆ ಮಾಡಿರೋದದ. ಸೊ ದಾನಕ್ಕೆ ಅದಕ್ಕೆ ಕರೆಕ್ಟ್ ಆಗ್ತದ ಅಂದ್ಕೊಂಡು ಇವಾಗ ಮಕ್ಕಳಿಗೋಸ್ಕರ ಅಂದ್ಕೊಂಡು ಗ್ಯಾಸ್ ಮೇಲೆ ಮಾಡಿ ತೋರಿಸ್ಲಿಕ್ಕತ್ತಾರ. ಸೊ ಯಾಕಂದ್ರೆ ದಾನ ಕೊಡಬೇಕು ಅಂದ್ರೆ ಮಡಿಯಿಂದ ಶುದ್ಧವಾಗಿ ಕೊಡಬೇಕಾಗ್ತದ. ಸೊ ಹಾಗಾಗಿ ಇಡ್ಲಿ ಒಲಿ ಮೇಲೆ ಮಾಡಿ ತೆಗೆದಿಟ್ಟಾರ. ತೋರಿಸ್ತೀನಿ ನಿಮಗೆ ಅದನ್ನ ಆಮೇಲೆ. ಸೊ ಅದು ಬೇರೆ ಕಡೆ ಮೇಲ್ಗಡೆ ಎತ್ತಿಟ್ಟಾರ. ಇದು ಆಯ್ತು ಅಂತ ಅನ್ಕೊಂಡು ಹೇಳಿದ್ರೆ ಸೊ ಅದನ್ನ ತೋರಿಸ್ತೀವಿ ಯಾವ ತರ ಆಗ್ಯದ ಏನು ಅಂತ. 33 ಹಿತ್ತಾಳಿ ತಟ್ಟೆ, 33 ಜೊತೆ ಅನಾರಸ್, 33 ಅಪೂಪ 33 ಮಂದಿಗೆ 33 ಜನಕ್ಕೆ ವಸ್ತ್ರ ಒಟ್ಟಿಗೆ ಕೊಡ್ಬೋದು.
ಅಧಿಕ ಮಾಸದಲ್ಲಿ ಏನೇ ಮಾಡಿದ್ರು ಭಾಳ ಫಲ ಅದ. ಸೊ ಹಾಗಾಗಿ ಯಾವ್ದ್ಯಾವುದು ನಿಮ್ಗೆ ಅನುಕೂಲಕ್ಕೆ ತಕ್ಕಂತೆ ಆಗ್ತದ, ಸೊ ಅದನ್ನು ಮಾಡ್ತಾ ಹೋಗ್ರಿ. 33 ಪ್ರದಕ್ಷಿಣೆ ಅಥವಾ 33 ಉಡಿ ತುಂಬೋದು, 33 ಬಳೆ ದಾನ ಕೊಡೋದು. ನೋಡ್ರಿ ಇವಾಗ ಕರೀಲಿಕ್ಕತ್ತಾರ. 33 ತಾಂಬೂಲ ಅಂದ್ರೆ ಎಲೆ ಅಡಿಕೆ ದಾನ ಕೊಡೋದು, 33 ಜನ ಮುತ್ತೈದರಿಗೆ ಉಡಿ ತುಂಬೋದು. ಸೊ ಹೀಗೆ ಹಲವಾರು ಅವ. ಎರಡೆರಡು ಹಾಕ್ಬೋದ್ರಿ. ಎರಡು ಹಾಕ್ಬೋದು. ಎಣ್ಣೆ ಫುಲ್ ಇದ್ರೆ 4 ಹಿಡಿತಾವೆ ಅದ್ರಾಗೆ. ಹಾಂ, ಸ್ವಲ್ಪ ಸ್ವಲ್ಪ ಮಕ್ಕಳಿಗೆ ಮಾಡೋಣಲ್ಲ, ಅದೇ ಅದೇ ಇನ್ನು ಎಣ್ಣೆ ಹಾಕೊಳಿಸೋದು ಅಂತ ಸ್ವಲ್ಪ ಸ್ವಲ್ಪ ಮಾಡ್ತೀವಿ. ಬಳಿ ಕಾಲುಂಗ್ರ, ದ್ವಾದಶಿ ಮುತ್ತೈದರಿಗೆ ಕಾಲು ತೊಳೆಯೋದು. ಸೊ ಈ ಥರ ಇನ್ನೂ ಹಲವಾರು ಅವ. ಆದಷ್ಟು ದಾನದಾಗ ಏನು ಮಾಡೋದ್ರ ಕಡೆ ನಾವು ಇದು ಯಾವುದು ಆಗಿಲ್ಲ ಅಂದ್ರೂ ಪಾರಾಯಣ ಅಂತೂ ಆಗೇ ಆಗ್ತದ. ಸೊ 33 ಆಗಂಗಿಲ್ಲ. ಹಾ, ಭಜನಿ 33 ಹಾಡು, ಆಮೇಲೆ ಹರಿಕಥಾಂಸರ ಪಾರಾಯಣ, ಲಕ್ಷ್ಮೀ ಸುಳಾದಿಗಳು, ಹಾ, ದುರ್ಗಾ ಸುಳಾದಿ, ಆಮೇಲೆ ಏನಂತಾರೆ ನರಸಿಂಹ ಸುಳಾದಿ, ಮಧ್ವನಾಮ. ಯಾರಿಗೆ ಎಷ್ಟು ಅನುಕೂಲ ಆಯ್ತು ಅಷ್ಟು ಮಾಡ್ಬೋದು. ಇಷ್ಟು ಅಂತಾರ ದೇವ್ರು ಬೇಕಾದಷ್ಟು ಹೇಳೋಣ. ಅನುಕೂಲ, ನಮ್ಗೆ ಅನುಕೂಲ, ಆಮೇಲೆ ನಮ್ದು ಆರೋಗ್ಯ, ವಯಸ್ಸು ಎಲ್ಲ ನೋಡ್ಕೋಬೇಕಲ್ಲ, ಹೌದಾ? ಅದೆಲ್ಲ ನೋಡ್ಕೊಂಡು ಮಾಡಬೇಕು. ಇದೇ ಮೇ 17ರಿಂದ ಅಧಿಕ ಮಾಸ ಶುರು ಅದ. ಸೊ ಅದಕ್ಕೇನೆ ಅದಕ್ಕಿಂತ ಮುಂಚಿತವಾಗಿ ವಿಡಿಯೋನ ಅಪ್ಲೋಡ್ ಮಾಡ್ಲಿಕ್ಕತ್ತದ. ಸೊ ಯಾರ್ಯಾರು ಇನ್ನೂ ಪ್ರಿಪೇರ್ ಮಾಡ್ಕೊಂಡಿರಂಗಿಲ್ಲ, ಮನೆಯೊಳಗೇ ಆದಷ್ಟು ಮಾಡಿ ದಾನ ಕೊಡಲಿಕ್ಕೆ ಪ್ರಯತ್ನ ಮಾಡಿರಿ. ಯಾಕಂದ್ರೆ ಹೊರಗಡೆದು ತಂದು ಕೊಡೋದು ಸೊ ಅದು ಯಾವುದು ಸರಿ ಅನಿಸಲ್ಲ. ಆದಷ್ಟು ಮನೆಯೊಳಗೇ ಮಾಡಿ ಬ್ರಾಹ್ಮಣರಿಗೆ ದಾನ ಕೊಡೋದು ಭಾಳ ವಿಶೇಷ ಅದ. ಹಾಗಾಗಿ ಮನೆಯೊಳಗೆ ಟ್ರೈ ಮಾಡಿರಿ. ಇವಾಗ ಹೇಳ್ಯಾರಲ್ಲ, ಭಾಳ ಈಸಿ ಅದ ಮಾಡ್ಕೊಳ್ಳೋದು. ನೆನೆ ಹಾಕಿ ಬಿಡೋದಷ್ಟೇನೆ ಕಷ್ಟ ಅನ್ನಿಸ್ಬೋದು ನಿಮಗೆ. ಆಮೇಲೆ ನೋಡಿರಿ, ಚಪಾತಿ ಹಿಟ್ಟಿನ ಥರ ಕಲಸಿ ಅದಕ್ಕೆ ಗಸಗಸಿನ ಈ ಥರ ತಟ್ಟುಬಿಟ್ಟು ಕರಿಯೋದು. ಸಣ್ಣ ಕರಿಬೇಕಾ, ಭಾಳ ಆದ್ರೆ ಒಳಗೆ ಹೊತ್ಕೋತಾವಲ್ಲ, ಮ್ಯಾಲೆ ಹೊತ್ಕೋತಾವ, ಒಳಗೆ ಹಿಟ್ಟಿರ್ತದೆ. ಒಂದು ಸಲ ಎಣ್ಣೆ ಕಾಯ್ತಂದ್ರೆ ಒಂದು ಸ್ವಲ್ಪ ಮೀಡಿಯಮ್ ಮೇಲೆ ಇರಬೇಕು. ಇದು ಇಡ್ಲಿವರೆ ಮೇಲೆ ಅಂದ್ರೆ ಸ್ವಲ್ಪ ಮತ್ತೆ ಹಾಕ್ಬೇಕಾಗ್ತದೆ. ಇಡ್ಲಿ ಸ್ವಲ್ಪ ಹಾಕೊಂಡು ಕರಿಬೇಕು. ಒಮ್ಮೆ ಆದ್ರೆ ಅದು ಗದಗದ ಉರಿಯುತ್ತದೆ, ಭಾಳ ಕಾಯ್ತದೆ. ಅದು ಇಡ್ಲಿ ತೆಗಿಲಿಕ್ಕೆ ಬರೋಂಗಿಲ್ಲ. ಅದಕ್ಕೆ ಇಡ್ಲಿನೇ ಸ್ವಲ್ಪ ಸ್ವಲ್ಪ ಹಾಕೊಂಡು ಸ್ವಲ್ಪ ಸ್ವಲ್ಪ ಕರ್ಕೋಬೇಕು. ನಾನೆಷ್ಟು ಚಂದ ಕಾಣ್ಲಿಕ್ಕತ್ತವ ಗಸಿ ಹತ್ತಿರೋದು. ನೋಡಿ, ಫೈನಲಿ ಈ ಥರ ಬರ್ತದ. ನೋಡ್ರಿ, ಇದಿಷ್ಟು ಇವಾಗ ಗ್ಯಾಸ್ ಮೇಲೆ ಮಕ್ಳಿಗೆ ಬೇಕು ಅಂತ ಅಂದ್ಕೊಂಡು ಮಾಡಿಟ್ಟಾರ. ನಾನು ಇಡ್ಲಿ ಒಲೆ ಮೇಲೆ ಮಾಡ್ಯಾರ ಅಂತ ಅಂದ್ಕೊಂಡು ಹೇಳಿದ್ನಲ್ಲ, ಅದು ಇಲ್ಲಿ ಅದ ನೋಡ್ರಿ. ಸೊ ಇದು ಇಡ್ಲಿ ಒಲೆ ಮೇಲೆ ಮಾಡಿಟ್ಟಿರುವಂಥದ್ದು. ಸೊ 33 ಹಾಕಿ ತೋರಿಸ್ತಾರೆ ಇನ್ನೊಂದು ತಟ್ಟೆಯೊಳಗೆ. ಈಗ ಇದು 30 ಈ ಥರ ತಟ್ಟಿ ತಗೊಂಡು ಇದರ ದಕ್ಷಿಣ ಎಲೆ ಅಡಿಕೆ. ಈಗಂತೂ ಸೀಸನ್ ಅದಲ್ಲ, ಮಾವಿನ ಹಣ್ಣು. ನಿಮ್ಮ ಮಾವಿನ ಹಣ್ಣು ಬಂದು ಸರಿ ಪಿಲ್ಕ ಸರಿ ಮೂಟ್ಬೇಡ, ಒಂದಾಗಲಿ ಎರಡು ನಿಮ್ಮ ಎಲ್ಲ ಎಷ್ಟಾರ ಆಗಲಿ 33 ಕೊಟ್ಟು ಅದಕ್ಕೇನಂತ ಏನು ಕೊಟ್ಟು ಕಡಿಮೆ ಈ ಥರ ಇಟ್ಟು 23 ಎಣಿಸ್ಕೊಂಡು ಈ ಥರ ಕೊಡಬೇಕು. ಹಾಂ, ತಟ್ಟೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಲ್ಲ ಕಂಚಿನ ತಟ್ಟಿ ವಿಶೇಷ. ಅಕಸ್ಮಾತ್ ಕಂಚು ಆಗಲಿಲ್ಲ ಅಂತ ಅಂದ್ಕೊಂಡಿದ್ದಾರೆ, ಹಿತ್ತಾಳಿ ತಟ್ಟಿ. ಅದೂ ಆಗಲಿಲ್ಲ ಅಂದರೆ ಅಡಿಕೆ ತಟ್ಟಿ ಸಿಗ್ತಾವ. ಸೊ ಅಡಿಕೆ ತಟ್ಟಿಯೊಳಗೆ ಇಟ್ಟು 33 ದಾನವನ್ನು ಕೊಡ್ಬೋದು. ನೋಡ್ರಿ ಎಷ್ಟು ಚಂದಾಗ ಮ್ಯಾಲವೆಲ್ಲ ಮುತ್ತುಕೊಂಡಂಗೆ ಕಾಣ್ಲಿಕ್ಕತ್ತಾವ, ಸಣ್ಣ 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 ಸಣ್ಣಾಗಿ. ಸೊ ಸರಳದ ಮಾಡ್ಕೊಳ್ಳೋದು. ಸೊ ಮಾಡಿಕೊಂಡು ಯಾರ್ಯಾರ್ದು ಆಲ್ರೆಡಿ ಊಟ ಮಾಡೋದಾಗ್ಯದ ಅವರು ಕಮೆಂಟ್